ಹಲೋ ಗುಡ್ ಮಾರ್ನಿಂಗ್. ಈಗ ನಾನು ENK ಲೆವೆಲ್ 1 ಮೈ ನೈಬರ್ಹುಡ್ ಥೀಮು ಕಾನ್ವರ್ಸೇಷನ್ ಸೆಗ್ಮೆಂಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಸ್ಟೆಪ್ 1ನಲ್ಲಿ ಮೊದಲು ಮಕ್ಕಳಿಗೆ ಅದರ ಮೀನಿಂಗ್ ಅರ್ಥ ಹೇಳಬೇಕು, ಅದರ ಯೂಸೇಜ್. ಗುಡ್ ಬೈ ಚಿಲ್ಡ್ರನ್, ಗುಡ್ ಬೈ ಟೀಚರ್ ಯಾವಾಗ ಹೇಳ್ತೀವಿ, ಯಾತಕ್ಕೆ ಹೇಳ್ತೀವಿ, ಅದು ಹೊರಡುವಾಗ, ಸ್ಕೂಲ್ ಬಿಟ್ಟು ಹೋಗುವಾಗ ಹೇಳ್ತೀವಿ. ಆಮೇಲೆ ಯಾರಾದ್ರು ಸಿಕ್ಕಿದಾಗ ನಾವು ಅವರಿಂದ ಹೊರಗಡೆ ಬಿಟ್ಟು ಹೋಗೋವಾಗ ಗುಡ್ ಬೈ ಹೇಳ್ತೀವಿ ಅನ್ನೋದು ಅರ್ಥ ಹೇಳಬೇಕು. ನೆಕ್ಸ್ಟ್ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಬೇಕು ಕ್ಲಾಸಲ್ಲಿ. ದಿನ ಅದು ಮಕ್ಕಳಿಗೆ ಹೇಳಿಸ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇದೆ ನೋಡಿ, ರೀಟಿಂಗ್ಸ್. ಗುಡ್ ಬೈ ಸ್ಟೂಡೆಂಟ್ಸ್, ಗುಡ್ ಬೈ ಟೀಚರ್, ಅದನ್ನು ಪ್ರಾಕ್ಟೀಸ್ ಮಾಡಿ ಹೋಗೋವಾಗಲೇ, ಕ್ಲಾಸ್ ಬಿಟ್ಟು ಹೋಗೋವಾಗಲೇ ಒಂದು 5-6 ಸರಿ ಹೇಳಿಸ್ಬಿಟ್ಟು ಹೋಗ್ಬಿಟ್ರೆ, ಹೇಳಿಸಿ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ನೆಕ್ಸ್ಟು ಕ್ವಶನ್ಸು. ಸ್ಟೆಪ್ 2 ಪ್ರಾಕ್ಟೀಸ್ ಕ್ವಶನ್ನ ಇಂಗ್ಲೀಷಲ್ಲಿ ವಿತ್ ದ ಸ್ಟೂಡೆಂಟ್ಸ್ ಟುಗೆದರ್ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಆಮೇಲೆ ಅದರ ಆನ್ಸರ್ ಇಂಗ್ಲೀಷಲ್ಲಿ ಹೇಳಿಸ್ಬೇಕು, ಆನ್ಸರ್ ಅರ್ಥ ಹೇಳಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ಮೊದಲು. ಕ್ವಶನ್ ವೇರ್ ಡು ಯು ಸ್ಟಡಿ ಮಕ್ಕಳ ಕೈಯಲ್ಲಿ ಹೇಳಿಸ್ಬೇಕು, ಕ್ವಶನು ಹೇಳಿಸ್ಬೇಕು. ಐ ಸ್ಟಡಿ ಎಟ್ GHPS ಆ ಸ್ಕೂಲ್ ಹೆಸರು ಚೆನ್ನಾಗಿ ಪ್ರಾಕ್ಟೀಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಅದನ್ನು ಅರ್ಥ ಹೇಳಬೇಕು. ವೇರ್ ಡು ಯು ಸ್ಟಡಿ ಅಂದರೆ ನೀ ಎಲ್ಲಿ ಓದ್ತಾ ಇದೆಯಾ, ಐ ಸ್ಟಡಿ ನಾನು ಈ ಸ್ಕೂಲಲ್ಲಿ ಇಂಥ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಇದು ಅರ್ಥ ಅಂತ ಮಕ್ಕಳಿಗೆ ಹೇಳಿಸ್ಬೇಕು. ನೆಕ್ಸ್ಟ್ ಸ್ಟೆಪ್ 3. ಆಮೇಲೆ 3ನೇ 3ನಲ್ಲಿ ಎಲ್ಲರೂ ಸರ್ಕಲಲ್ಲಿ ನಿಂತ್ಕೋತಾರೆ. ಕಾನ್ವರ್ಸೇಷನ್ ಸರ್ಕಲ್ನ ಬಿಗಿನ್ ಮಾಡಬೇಕು. ಫಸ್ಟು ಇದು ಎಷ್ಟು ಕ್ವಶನ್ ಇದೆ, ಒಂದು ಕ್ವಶನ್. ಫಸ್ಟ್ ಮಗು ತನ್ನ ರೈಟ್ ಸೈಡ್ ಮಗುಗೆ ಕ್ವಶನ್ ಹೇಳುತ್ತೆ. ಕ್ವಶನ್ ಆನ್ಸರ್ ಬೈ ಹಾರ್ಟ್ ಮಾಡಿಬಿಡ್ತಾರಲ್ವ, ಈ ಕ್ವಶನ್ಗೆ ಈ ಆನ್ಸರು ಅಂತ ಮಕ್ಕಳಿಗೆ ಗೊತ್ತಾಯಿತು. ಸೊ ವೇರ್ ಡು ಯು ಸ್ಟಡಿಯಿಂದ ಮಗು ಹೇಳಿದಾಗ ಇದು ಆನ್ಸರ್ ಹೇಳುತ್ತೆ. ಆನ್ಸರ್ ಹೇಳಿದ್ಮೇಲೆ ಆ ಹುಡುಗ ಅದ್ರ ಪಕ್ಕ ಸೆಕೆಂಡ್ ಥರ್ಡ್ ಬಾಯ್ಗೆ ಕ್ವಶನ್ ಕೊಡುತ್ತೆ, ಅದು ಆನ್ಸರ್ ಹೇಳುತ್ತೆ. ಆಮೇಲೆ ಥರ್ಡ್ ಬಾಯ್ ಫೋರ್ತ್ ಬಾಯ್ಗೆ, ಬಾಯ್ ಆರ್ ಗರ್ಲ್ ಕ್ವಶನ್ ಕೇಳುತ್ತೆ, ಅದು ಆ ಬಾಯ್ ಆನ್ಸರ್ ಹೇಳುತ್ತೆ. ಈ ಥರ ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡು. ನೆಕ್ಸ್ಟ್ ಒಂದು ಆದಮೇಲೆ ಒಂದು ಕ್ವಶನ್ ಅದೇ ಥರ ಸೆಕೆಂಡ್ ಕ್ವಶನ್, ಹೂ ಈಸ್ ಯುವರ್ ಟೀಚರ್ ಅದು ರಿಪೀಟ್ ಮಾಡಿಸ್ಬೇಕು ಮಕ್ಕಳಿಗೆ. ಮೈ ಟೀಚರ್ ಈಸ್ ಟೀಚರ್ ಹೆಸರು. ಎರಡನ್ನೂ ಮಕ್ಕಳಿಗೆ ಚೆನ್ನಾಗಿ ಬ್ಯಾಟ್ ಮಾಡಿ ಎಕ್ಸಸೈಸ್ ಮಾಡಿ. ಅದಾದಮೇಲೆ ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಿಸ್ಬೇಕು. ಒಂದು ಮಗು ಪಕ್ಕದ ಬಲಗಡೆ ಮಗು ಹೇಳಿದ್ರೆ ಅದು ಆನ್ಸರ್ ಹೇಳುತ್ತೆ, ಅದು ಅದ್ರ ಬಲಗಡೆ ಇರೋ ಮಗು ಕ್ವಶನ್ ಕೇಳಬೇಕು, ಅದು ಆನ್ಸರ್ ಹೇಳುತ್ತೆ. ಹಾಗೆ ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡಬೇಕು. ಇದು ಅಬೌಟ್ ಕ್ವಶನ್. ನೆಕ್ಸ್ಟ್ ಸೇಮ್ ಪ್ರೊಸೆಸ್ಸು ಕ್ವಶನ್. ನೆಕ್ಸ್ಟು ಪೇರ್ಸ್ ಆಫ್ ಇದನ್ನು ಈ ಥರ ಮಾಡಿ. ಆದರೆ ಆಮೇಲೆ ಮಕ್ಳಿಗೆ ಆದರೆ 2 ಕ್ವಶನ್ ಆನ್ಸರು. ಈಗ ಇದೆರಡು ಫಸ್ಟ್ ಕ್ವಶನ್ ಕಾನ್ವರ್ಸೇಷನ್ ಸರ್ಕಲ್ ಆಯ್ತು, ಸೆಕೆಂಡ್ ಕ್ವಶನ್ ಆನ್ಸರು ಆಯಿತು. ಈಗ 2 ಕ್ವಶನ್ ಆನ್ಸರು. ಮೊದಲು ವೇರ್ ಡು ಯು ಸ್ಟಡಿ, ಆ ಮಗು ಐ ಸ್ಟಡಿ ಎಟ್ GHPS. ಹೂ ಈಸ್ ಯುವರ್ ಟೀಚರ್, 2 ಕ್ವಶನ್ ಕೇಳಬೇಕು, 2 ಆನ್ಸರ್. ಒಂದು ಕ್ವಶನ್ ಆದಮೇಲೆ ಆನ್ಸರ್, ಕ್ವಶನ್ ಆದಮೇಲೆ ಆನ್ಸರ್. ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಬೇಕು. ಬಲಗಡೆ ಮಗು ಕೇಳಬೇಕು, ಅದೆಲ್ಲ ಹೇಳಿದ್ಮೇಲೆ ಆ ಮಗು ಅದ್ರ ಬಲಗಡೆ ಮಗುಗೆ ಹೇಳಬೇಕು. 2 ಕ್ವಶನ್ ಒಟ್ಟೊಟ್ಟಿಗೆ ಒಂದು ಕ್ವಶನ್ ಆನ್ಸರ್ ಹೇಳಿದ್ಮೇಲೆ ಸೆಕೆಂಡ್ ಕ್ವಶನ್ ಆನ್ಸರ್ 2 ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡಬೇಕು. ದಿಸ್ ಈಸ್ ಅಬೌಟ್ ಕಾನ್ವರ್ಸೇಷನ್ ಆಫ್ ಮೈ ನೈಬರ್ಹುಡ್ ಲೆವೆಲ್ ENK ಲೆವೆಲ್. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.